ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಬೈದಾರ್ ಸೇರಿದಂತೆ ಗಡಿ ಜಿಲ್ಲೆಗಳಲ್ಲಿ ಸಂಚರಿಸುವ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳ ಮೇಲೆ ತಂಬಾಕು ಮತ್ತು ಗುಟ್ಕಾ ಉತ್ಪಾದನೆಗಳ ಜಾಹೀರಾತು ಪ್ರದರ್ಶಿಸುತ್ತಿರುವುದರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಮರ ಸಾರಿವೆ. ಇಂದು ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ ಕನ್ನಡ ಸೇನೆಯ ಕಾರ್ಯಕರ್ತರು ಬಸ್ಗಳ ಮೇಲಿದ್ದ ವಿಮಲ್ ಹಾಗೂ ಚೈನಿ ಪೋಸ್ಟರ್ಗಳನ್ನ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಾರಿಗೆ ಸಂಸ್ಥೆಯು ಕೇವಲ ಹಣದ ಆಸೆಗಾಗಿ ಯುವ ಜನತೆಯ ಆರೋಗ್ಯವೊಂದಿಗೆ ಚೆಲ್ಲಾಟವಾಡುತ್ತಿದೆ. ಕೂಡಲೇ ಇಂತಹ ಜಾಹೀರಾತುಗಳನ್ನು ರದ್ದುಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಜಿಲ್ಲಾಧ್ಯಕ್ಷ ಸುಭಾಷ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಂದು ಬೀದರ್ ಜಿಲ್ಲೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಇವತ್ತು ಕನ್ನಡ ಸೇನೆ ವತಿಯಿಂದ ಏನೋ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೋರಾಟದ ರೂಪರೇಷೆ ಏನಂತಂದರೆ, ಇವು ಬಸ್ಸಿನ ಮೇಲೆ ಇವು ವಿಮಲ್ ಗುಟ್ಕಾ, ಚೈನೀಸ್ ಗುಟ್ಕಾ ಇಂಥ ಜಾಹೀರಾತುಗಳೇನು ಹಾಕ್ತಾ ಇದ್ದಾರೆ. ಇಂಥ ಜಾಹೀರಾತು ಸಲುವಾಗಿ ನಾವು ಜನರಿಗೆ ಏನದ ಅಂತಂದ್ರೆ ಅದರಿಂದ ಮೋಸ ಆಗ್ತಾ ಇದ್ದಾರೆ, ಅದರದಿಂದ ಹಾಳಾಗ್ತಾ ಇದ್ದಾರೆ. ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ. ಕಾಲೇಜ್ಗೆ ಹೋಗುವಂಥ ಹುಡುಗರು, ಶಾಲೆಗೆ ಹೋಗ್ತಂಥ ಹುಡುಗರು ಇದು ಅಡ್ವರ್ಟೈಸ್ ನೋಡಿ ಗುಟ್ಕಾ ತಿನ್ನೋದು ಕಲ್ತಿದ್ದಾರೆ. ಅದಕ್ಕಾಗಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಜಾಹೀರಾತುಗಳನ್ನು ಬಸ್ ಮೇಲೆ ಹಾಕಬಾರ್ದು. ನಿಮಗೆ ಹಾಕದೇ ಇದೆ ಅಂದರೆ ತಾಯಿ ಭುವನೇಶ್ವರಿದು ಒಂದು ಫೋಟೋ ಹಾಕಿ ತೋರಿಸ್ರಿ ನೀವು ಅವಾಗ ನಿಮ್ಗೆ ನಾನು ಅಂತೀನಿ ಒಂದು ಕನ್ನಡದ ಹೆಮ್ಮೆಯ ಪುತ್ರ ಅಂತ ನಿಮಗೆ ಕರಿತೀವಿ ನಾವು. ಅದೇ ಸರ್ಕಾರ ದುಡ್ಡು ಕೊಟ್ಟು ಮಾಡೋ ಸಲುವಾಗಿ ಇದು ಮಾಡೋ ಸರ್. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಿದ್ದು ಇದಕ್ಕೆ. ಯಾಕಂದರೆ ಇದು ಒಳ್ಳೆ ಸುದ್ದಿ ಅಲ್ಲಲ್ಲ ಸರ್. ಇದು ಮಕ್ಕಳ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅವರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳು ಮತ್ತು 4 ಲೇಬರ್ ಕೋಡ್ಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಸಿಐಟಿಯು ಮತ್ತು ಎಐಕೆಎಸ್ ಸೇರಿದಂತೆ ವಿವಿಧ ಸಂಘಟನೆಗಳು ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದವು. ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ಸುಡುವ ಬಿಸಿಲಿನಲ್ಲಿಯೇ ಮಾನವ ಸರಪಳಿಯನ್ನ ರಚಿಸಿ ಆಕ್ರೋಶವನ್ನು ಹೊರಹಾಕಿದರು. ಕಾರ್ಮಿಕರ ಹಕ್ಕುಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನ ತಡೆಯಲು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಅಂತ ಮುಖಂಡರು ತಿಳಿಸಿದರು. ಶ್ರೀರಾಮ, ಶ್ರೀಕೃಷ್ಣ ಮತ್ತು ಮಹಾತ್ಮ ಗಾಂಧೀಜಿಯವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ವಿಡಿಯೋ ಹರಿಬಿಟ್ಟ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಭಾಲ್ಕಿಯಲ್ಲಿ ಪ್ರತಿಭಟನೆ ನಡೆಯಿತು. ಕಾಳಿದಾಸ್, ಸೂರ್ಯವಂಶಿ, ಕಪಿಲ್ ಗೋಡ್ಬೋಲೆ ಸೇರಿದಂತೆ ಇತರರು ರೈಲಿನಲ್ಲಿ ಪ್ರಯಾಣಿಸುವಾಗ ದೈವ ನಿಂದನೆ ಮಾಡಿ ಕೋಮು ಸಂಘರ್ಷಕ್ಕೆ ಪ್ರಚೋದನೆ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಕುರಿತು ಡಿವೈಎಸ್ಪಿ ಶಿವಾನಂದ ಪಾವಡಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದಂತ ಮುಖಂಡರು ರಾಷ್ಟ್ರೀಯ ಗೌರವಕ್ಕೆ ಚ್ಯುತಿ ತಂದವರನ್ನ ತಕ್ಷಣ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. अभी क्या है, वो आदमी जो आदमी गलती करा उसके वास्ते सब लोग जमा हो गए, एफआईआर होना है। एफआईआर होने के बाद वो आदमी को अरेस्ट करना है, कानून के हिसाब से क्या करना है वो करेंगे। इसमें क्या होता है, 10 लोग जमा होकर क्या तो अब हम कानून हमारा हाथ में लेके हम कानून में फंसना वो गलती हो जाती है। क्या इमोशनली उनको दुख हो गया, उस वास्ते सब लोग जमे हो गए, लेकिन वो दुख में क्या होना और एक को एक ये नहीं होना बोल के ये बोल देगा। ಹುಮ್ನಾಬಾದ್ನ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ನೂತನವಾಗಿ ನೇಮಕಗೊಂಡ ಗ್ರಾಮ ಆಡಳಿತಾಧಿಕಾರಿಗಳ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಗ್ರಾಮಗಳಲ್ಲಿ ಸ್ವಚ್ಛತೆ, ಚರಂಡಿ ನಿರ್ವಹಣೆ ಹಾಗೂ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಸೂಚಿಸಿದ್ರು. 15ನೇ ಹಣಕಾಸು ಯೋಜನೆಯ ಹಣವನ್ನ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಬಳಸಬೇಕು. ಯಾವುದೇ ಕಾರಣಕ್ಕೂ ಅನುದಾನ ದುರುಪಯೋಗ ಆಗಬಾರದು ಮತ್ತು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು. ತಪ್ಪಿದ್ದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಗೌರ ಗ್ರಾಮಕ್ಕೆ ದಿಢೀರಂತ ಭೇಟಿ ನೀಡಿದಂತ ಶಾಸಕ ಶರಣು ಸಲ್ಗಾರ್ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ್ರು. ಈ ವೇಳೆ ರೈತರು ತಮ್ಮ ಹೊಲಗಳಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದಿರುವ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಕೂಡಲೇ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಶಾಸಕರು ಸ್ಥಳದಿಂದಲೇ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಕೂಡಲೇ ರೈತರಿಗೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಿಸಿಕೊಡಲು ಆದೇಶಿಸಿದರು. ಬೀದರ್ನ ಶಿವನಗರದಲ್ಲಿ ಹಳೆಯ ನಿವೇಶನದ ಜಗಳದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ನಿಲ್ಲಿಸಿದ ಒಮಿನಿ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ರಮೇಶ್ ಗಾಯಕ್ವಾಡ್ ಎನ್ನುವವರಿಗೆ ಸೇರಿದ ಕಾರು ಸುದರ್ಶನ್ ಎನ್ನುವವರ ಕೃತ್ಯದಿಂದ ಭಸ್ಮವಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಬೆಂಕಿಯ ಕೆನ್ನಾಲಿಗೆ ಕಾರು ಉರಿತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಈ ಸಂಬಂಧ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.
ಬೀದರ್ ಪೊಲೀಸರು ತಂತ್ರಜ್ಞಾನವನ್ನ ಬಳಸಿ ಅದ್ಭುತ ಕೆಲಸವನ್ನ ಮಾಡಿದ್ದಾರೆ. ಆಟೋದಲ್ಲಿ ಪ್ರಯಾಣಿಸುವಾಗ 29,000 ರೂಪಾಯಿ ಕಳೆದುಕೊಂಡಿದ್ದ THO ಕಚೇರಿಯ ನೌಕರೆ ಜ್ಯೋತಿ ಎನ್ನುವರಿಗೆ ಸೇರಿದಂತಹ ಹಣವನ್ನ ಪೊಲೀಸರು ಕೇವಲ 20 ನಿಮಿಷದಲ್ಲಿ ಹಣವನ್ನ ಮರಳಿಸಿದ್ದಾರೆ. AI ಕ್ಯಾಮೆರಾ ಮೂಲಕ ಆಟೋ ಮತ್ತು ಹಣ ಎತ್ತಿಕೊಂಡಿದ್ದಂತಹ ಬೈಕ್ ಸವಾರನನ್ನ ಪತ್ತೆ ಹಚ್ಚಿದ ಪೊಲೀಸರ ಕಾರ್ಯಕ್ಕೆ ಮಹಿಳೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ. ನಾನು DLO ಆಫೀಸಲ್ಲಿ ವರ್ಕ್ ಮಾಡ್ತೀನಿ. ನೆನ್ನೆ ಆಫೀಸ್ಗೆ ಬರಬೇಕಾದ್ರೆ ನನ್ನ ದುಡ್ಡು ಸ್ಕಿಪ್ ಆಗಿ ಕೆಳಗೆ ಬಿದ್ದಿತ್ತು. ಸೊ ಆ 2 ವೀಲರ್ ಬೈಕಿಂದ ಒಬ್ರು ಬಂದು ದುಡ್ಡು ತಗೊಂಡಿದ್ರು. ಅದನ್ನು ಆಫೀಸ್ಗೆ ಹೋದ್ಮೇಲೆ ನಾನು ನೋಡಿಕೊಂಡೆ, ನನ್ನ ಹತ್ರ ದುಡ್ಡು ಇರಲಿಲ್ಲ. ಅದಕ್ಕೆ ಭಯಪಟ್ಟು ಟೆನ್ಷನಲ್ಲಿ ನಾನು ದುಡ್ಡು ಕಳ್ಕೊಂಡಿದ ನಂತರ ನನಗೆ ಕಮಾಂಡ್ ಸೆಕ್ಟರಲ್ಲಿ ಬಂದು ಇಲ್ಲಿ ನಮ್ಮ ದುಡ್ಡು ಯಾವ ರೀತಿಯಿಂದ ಕಳೀತು, ಯಾವ ರೀತಿಯಿಂದ ಸ್ಕಿಪ್ ಆಯಿತು ಅಂತ ಅವರು ತೋರಿಸ್ಬಿಟ್ಟು ಎಲ್ಲ ನಾವು ಲೈವ್ ಆಗಿ ನೋಡಿದ್ವಿ. ಅದನ್ನು ತಂದು ತೋರಿಸಿ ಮತ್ತೆ ದುಡ್ಡು ನಮಗೆ ಅವರೇ ಐಡೆಂಟಿಫೈ ಮಾಡಿ ಯಾರು ತಗೊಂಡಿದ್ದಾರೆ ಅದನ್ನು ಪತ್ತೆ ಕಂಡು ಹಿಡಿದು ನಮಗೆ ದುಡ್ಡು ತಂದು ಕೊಡೋಕ್ಕೆ ಸಹಾಯ ಮಾಡಿದ್ರು. ಔರಾ ತಾಲೂಕಿನ ಘುಮಸವಾಬಾಯಿ ತಾಂಡಾದಲ್ಲಿ ಜರುಗಿದ ಜಗದಂಬ ದೇವಿಯ ಜಾತ್ರೆಯಲ್ಲಿ ಶಾಸಕ ಪ್ರಭು ಚವ್ಹಾಣ್ ಭಾಗವಹಿಸಿ ಧರ್ಮ ಮತ್ತು ಸಂಸ್ಕೃತಿಯ ಮಹತ್ವವನ್ನ ಸಾರಿದ್ರು. ಆಧುನಿಕತೆಯ ಪ್ರಭಾವದಿಂದ ಜನರು ಸಂಪ್ರದಾಯಗಳನ್ನ ಮರೆಯಬಾರದು ಅಂತ ಹೇಳಿದಂತ ಶಾಸಕರು ಸ್ವತಃ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿ ಜಾನಪದ ಸಂಭ್ರಮಕ್ಕೆ ಮೆರಗನ್ನ ತಂದರು. ಪುಣೆಯಲ್ಲಿ ನಡೆದ ಮಾಸ್ಟರ್ಸ್ ನ್ಯಾಷನಲ್ ಗೇಮ್ಸ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಬೀದರ್ ಜಿಲ್ಲೆಯ ಕ್ರೀಡಾಪಟುಗಳು ಪದಕಗಳ ಬೇಟೆಯನ್ನ ಆಡಿದ್ದಾರೆ. ಶ್ರೀನಿವಾಸ್ ಗಾದ್ಗಿ ಬಂಗಾರ ಮತ್ತು ಕಂಚಿನ ಪದಕ ಗೆದ್ದಿದ್ದು, ವೀರೇಶ್ ವಡ್ಡಿ ಮತ್ತು ಸಂದೀಪ್ ಬಂಗಾರ ಹಾಗೂ ನರೇಶ್ ES ಬೆಳ್ಳಿ ಪದಕ ಗೆದ್ದು ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಇವರ ಸಾಧನೆಯನ್ನ ಜಿಲ್ಲಾ ಟೆನ್ನಿಸ್ ಅಸೋಸಿಯೇಷನ್ ಅಭಿನಂದಿಸಿದೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಫೆಬ್ರವರಿ 15ರಂದು ಮಧ್ಯಾಹ್ನ 12:30 ಬೀದರ್ನ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಶ್ರೀ ಸಂತ ಸೇವಲಾ ಜಯಂತಿ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಸಚಿವ ರಹೀಂ ಖಾನ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.